ನಮಸ್ತೆ. ಇದು ಬಂದು ಇವತ್ತು ಗುರುವಾರ ರಾಯರ ಪೂಜೆ ಮಾಡೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಬೆಳಗ್ಗೆ 5:30ಗೆ ಎದ್ದೋಳೋಣ ಅಂದ್ಕೊಂಡೆ, ಈ ಚಳಿಗೆ ಎದ್ದೋಳೋದಕ್ಕಾಗಲಿಲ್ಲ. ಅಂತೂ ಇಂತೂ 6 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದು ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವತ್ತು ನಾನು ತುಂಬ ಏನು ಹೂವು ತಂದಿರಲಿಲ್ಲ, ಸ್ವಲ್ಪ ತೊಗೊಂಬಂದಿದ್ದೆ. ಹಾರಗಳೆಲ್ಲ ಏನೂ ಹೊಲ್ದಿಲ್ಲ, ಎಲ್ಲ ಕಟ್ಕೊಂಡು. ಯಾಕಂದರೆ ನಾನು ಇವತ್ತು ಆಫೀಸಿಂದ ಬಂದಿದ್ದು ಲೇಟ್ ಆಗೋಯಿತು. ಹಂಗಾಗಿ ಹಾರ ಹೊಲಿಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಮ್ಮಮ್ಮಗೆ ಹೇಳಿ ಸ್ವಲ್ಪ ಅವ್ರಿಗೆ ಕಟ್ಟೋದಕ್ಕೆ ಹೇಳಿದೆ. ಅವರೇ ಎಲ್ಲ ಕಟ್ಟಿಟ್ಟಿದ್ರು ಹೂವು ಎಲ್ಲ. ನನಗೆ ತುಂಬ ಜನ ಹೇಳ್ತಾರೆ, ಫೋಟೋ ಮೇಲೆ ಹೊಡೀರಿ, ಇದು ದೇವ್ರ ಮನೆ ತುಂಬ ಚಿಕ್ಕದಿದೆ ಅಂತ. ಬಟ್ ಇಲ್ಲಿ ಮೇಲೆ ಹೊಡಿಯೋದಕ್ಕೆ ಆಪ್ಷನ್ನೇ ಇಲ್ಲ. ನನಗೆ ಟೈಲ್ಸ್ ಇರೋದ್ರಿಂದ ಕಷ್ಟ ಆಗುತ್ತೆ. ನಾನು 9 ದೀಪನೇ ಹಚ್ತಾ ಇದ್ದು, ಬಟ್ ಇಲ್ಲಿ ಇಡೋದಕ್ಕೆ ಜಾಗ ಇಲ್ಲ ಅಂತ ದೀಪಗಳೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. 5 ದೀಪ ಅಷ್ಟೇ ಇಟ್ಟಿದ್ದೀನಿ. ಬಟ್ ಏನು ಮಾಡೋದಕ್ಕೆ, ಕಳಸ ಕೆಳಗಡೆ ಇಟ್ಟಾಗ ಜಾಗ ಸಾಕಾಗ್ತಿತ್ತು. ಹಿಂಗೆ ಯಾರೋ ಹೇಳಿದ್ರು ಕಳಸ ಕೆಳಗಡೆ ಇಡಬಾರ್ದು ಅಂತೇಳಿ. ಸರಿ ಮತ್ತೆ ಮೇಲಿಟ್ಟರೆ ಅಂತೂ ಜಾಗ ಅಂತೂ ತುಂಬ ಚಿಕ್ಕದಿದೆ. ನನಗೆ ಒಂಥರ ಸಮಾಧಾನ ಇರಲ್ಲ. ಸ್ವಲ್ಪ ಇಕ್ಕಟ್ಟು ಜಾಗದಲ್ಲಿ ಪೂಜೆ ಮಾಡ್ದಂಗೆ ಆಗುತ್ತೆ. ಬೇರೆ ಯಾವುದೇ ಥರ ಆಪ್ಷನ್ ಇಲ್ಲ, ನಾನು ಹಿಂಗೆ ಪೂಜೆ ಮಾಡಬೇಕು. ನಾನು ಹೋದ ವಾರ ಪೂಜೆ ಮಾಡಿರಲಿಲ್ಲ, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ. ನನಗೆ ಗುರುವಾರ ಹೊತ್ತು ಪೂಜೆ ಮಾಡಿಲ್ಲ ಅಂದರೆ ಮನಸ್ಸೇ ಸರಿ ಇರಲ್ಲ. ಈ ವಾರ ಅಂತೂ ತುಂಬ ಖುಷಿಯಾಗಿ ಪೂಜೆ ಮಾಡಿದೆ. ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದರಲ್ಲೂ ನನಗೆ ಹಬ್ಬಗಳ ಟೈಮಲ್ಲಿ ಇಷ್ಟು ಖುಷಿಯಾಗುತ್ತೋ ಇಲ್ವೋ ಗೊತ್ತಿಲ್ಲ. ಗುರುವಾರ ಪೂಜೆ ಮಾಡಬೇಕಂದ್ರೆ ಏನೋ ಒಂಥರ ಎನರ್ಜಿ ಬಂದುಬಿಡುತ್ತೆ. ನನಗೆ ಹುಷಾರಿಲ್ಲ ಅಂದ್ರೂ ಗುರುವಾರ ರಾಯರಿಗೆ ಪೂಜೆ ಮಾಡೋದಕ್ಕೆ ನಾನು ಹುಷಾರಾಗೇ ಬಿಡ್ತೀನಿ. ಇವತ್ತು ನನಗೆ ತುಂಬ ಬೇಕಾಗಿರೋರಿಗೆ ಏನೋ ಒಂದು ಕೆಲಸ ಆಗಬೇಕಾಗಿತ್ತು. ರಾಯರ ಹತ್ರ ಹೂ ಪ್ರಸಾದ ಕೇಳಿ ಅಂತ ಹೇಳಿದರು. ನಾನು ಹೂ ಪ್ರಸಾದ ಕೇಳಿದಾಗ ರಾಯರು ಹೂ ಪ್ರಸಾದ ಕೊಟ್ಟಿದ್ದಾರೆ. 100% ಅವ್ರ ಕೆಲಸ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿದೆ. ರಾಯರ ದಯೆಯಿಂದ ಆದರೆ ಸಾಕು. ರಾಯರನ್ನ ನಂಬಿದ್ರೆ ಅವ್ರ ಕೈ ಬಿಡಲ್ಲ ಅನ್ನೋದಕ್ಕೆ ಉದಾಹರಣೆ ನಾನೇನೆ. ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಮನೆಯಲ್ಲೆಲ್ಲ ಪೂಜೆ ಮುಗೀತು. ಪೂಜೆ ಮುಗಿದ್ಮೇಲೆ ನಾನು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತೀನಿ. ತುಂಬ ಜನ ಕೇಳ್ತಾರೆ, ನಾನು ಪ್ರತಿ ವಾರ ಇದ್ರದ್ದು ವಿಡಿಯೋ ಹಾಕಿರ್ತೀನಿ ರಾಯರದು ಮಠದ್ದು. ಆಗ ಕೇಳ್ತಾರೆ, ಈ ದೇವಸ್ಥಾನ ಇರೋದು ಎಲ್ಲಿ ಅಂತ ಹೇಳ್ಬಿಟ್ಟು. ಇದು ಬಂದು ದೊಡ್ಡಬೊಮ್ಮಸಂದ್ರದಲ್ಲಿರೋದು. ಈ ವಾರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅಲಂಕಾರ ನೋಡೋದಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ. ಯಾವಾಗಲೂ ತುಂಬ ಜನ ಇರ್ತಾರೆ. ಇವತ್ತು ನಾನು ಸ್ವಲ್ಪ ಬೇಗ ಹೋದೆಲ್ಲ, ಜನ ಸ್ವಲ್ಪ ಕಮ್ಮಿ ಇದ್ದರು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಥ್ಯಾಂಕ್ ಯು.